ಎಂತ ಫನ್ ಗುರು ಇದು. ಈ ಗಾಡಿ ಮೇಲೆ ಒಂದು ಸಲ ನೀವು ಹತ್ ಕೂತ್ರೆ ಹಿಡಿಯೋದಕ್ಕೆ ಮನ್ಸಾಗೋದಿಲ್ಲ. ಏನಕ್ಕೆ ಅಂದ್ರೆ ಮತ್ತೆ ಹತ್ ಕೂತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಬಿದ್ದಿ ಎದ್ದವ್ರು ಹಸ್ರಸ್ರಾಗಿರುವಂತ ನಮ್ಮ ಕಾಡ್ ಮಧ್ಯ ಹಸಿರು ಕಲರ್ ಗಾಡಿನ ಎತ್ಕೊಂಡು ಹೋದ್ರೆ ಕಾಣಿಸೋದಿಲ್ಲ ಗುರು. ಅದಕ್ಕೋಸ್ಕರ ನಾವು ಈ ತರ ಗ್ರೇ ಕಲರ್ ಗಾಡಿಗಳನ್ನ ಎತ್ಕೊಂಡು ಹೋಗ್ಬೇಕು. ಹಾ ಹೌದು, ಆರಾಮ. ಇವತ್ತು ನಾನು ರಿವ್ಯೂ ಮಾಡ್ತಾ ಇರೋದು ಹೊಸ ಗಾಡಿ ಗುರು. ಫ್ರೆಶ್ ಆಗಿ ಇವಾಗ 2 ವಾರದ ಮುಂಚೆ ತಗೊಂಡಿದ್ದು. ಇದು ತಮಿಳ್ನಾಡಲ್ಲಿ ಹುಟ್ಟಿರೋ ಗಾಡಿ. ಇವತ್ತು ಮೈಸೂರಿಗೆ ಬಂದಿದೆ. ಗಾಡಿ ಚೆನ್ನೈಯಿಂದ ಮೈಸೂರಿಗೆ ಓಡಿಸ್ಕೊಂಡ್ ಬಂದಿದ್ದು. ತಾರ್ ರೋಡ್ಗಿಂತ ಮಂಡ್ ರೋಡಲ್ಲೇ ಚೆನ್ನಾಗಿ ಓಡುತ್ತಲ್ಲ ಗುರು ಈ ಗಾಡಿ. ಎಲ್ಲಾ ಕಡೆ ಶಾರ್ಟ್ ಕಟ್ ತೆಗಿಬಹುದು ಇದರಲ್ಲಿ. ಇವಾಗ ನಿಮ್ಗೆ ಇದರಲ್ಲಿ ಚಾಲೆಂಜು, ನೀವು ಈ ಗಾಡಿನ ಓಡಿಸ್ಬಿಟ್ಟು ಏನ್ ಕಂಪ್ಲೇಂಟ್ ಇದೆ ಅಂತ ಹೇಳಿ ಆಯ್ತು. ಹಾಯ್ ಮುಂದೆ ನೋಡ್ಕೊ ಹೋಗೋ, ಎಟ್ಟಿಗಿಟ್ಕೊಬಿಟ್ಯಾ. 230cc ಗಾಡಿಗೆ 19 bhp ಕಮ್ಮಿ ಅಂತ ನೀವು ಹೇಳ್ಬೋದು. ಆದ್ರೆ ಈ ಗಾಡಿನಲ್ಲಿ ತೂಕನೇ ಇಲ್ಲ ಗುರು. ನಿಮಗೆ ಲವ್ ಆಗೋದು ಈ ತರ ರೋಡ್ಗಳಲ್ಲಿ. ಯೂಶಲಿ ಕಾವಾಸಾಕಿ ಅಂದ್ರೆ ಜನ ಗ್ರೀನ್ ಕಲರ್ ಗಾಡಿಗಳನ್ನ ತಗೋತಾರೆ. ಆದ್ರೆ ಕೆಲವೊಂದಷ್ಟು ಜನ ಮಾತ್ರ ಈ ತರ ಗ್ರೇ ಕಲರ್ ಗಾಡಿಗಳು, ಬ್ಲಾಕ್ ಕಲರ್ ಗಾಡಿಗಳನ್ನ ತಗೊಳ್ಳೋದು. ಬೇರೆ ಗಾಡಿಗಳಾದ್ರೆ ಈ ತರ ಹಳ್ಳನ ತಪ್ಪಿಸ್ಕೊಂಡು ಹೋಗ್ಬೇಕು. ಆದ್ರೆ ಈ ಗಾಡಿ ಹಂಗಲ್ಲ, ಹುಡ್ಕೊಂಡು ಹೋಗಿ ಹಳ್ಳಕ್ಕೆ ಹಾಕಬೇಕು. ಇದರಲ್ಲಿ ಫ್ರಂಟ್ 21 ಇಂಚ್ ಟೈರ್ ಇದೆ, ರೇರ್ ಅಲ್ಲಿ 18 ಇಂಚ್ ಟೈರ್ ಇದೆ. 2 ಕಡೆ ಸ್ಪೋಕ್ ವೀಲ್ ಗಳನ್ನ ಕೊಟ್ಟಿರೋದು. ಇದರಲ್ಲಿ ಟ್ಯೂಬ್ ಇದೆ. ಸುಮಾರು ಜನ ಏನ್ ಅನ್ಕೋತಾರೆ ಅಂದ್ರೆ KLX ಗಾಡಿಗಳನ್ನ ತಗೊಳ್ಳೋದು ಆಫ್ ರೋಡ್ ಹೋಗೋದಕ್ಕೆ, ಟ್ರೈಲ್ ಹೋಗೋದಕ್ಕೆ ಅಂತ. ನಮ್ ದೇಶದಲ್ಲಿ ನಾರ್ಮಲ್ ರೋಡ್ ಗಳಲ್ಲಿ ಓಡಾಡಕ್ಕೇನೆ ಈ ಗಾಡಿ ತಗೋಬೇಕು. ನಮ್ ದೇಶ ಬ್ರೇಕಿಂಗ್ ಮಾತ್ರ ಚಿನ್ನ ಇದರಲ್ಲಿ. ಫ್ರಂಟ್ ಬ್ಯಾಕ್ 2 ಕಡೆನೂ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ, 2 ಕಡೆನೂ ಪೆಟಲ್ ಡಿಸ್ಕ್ ಇದೆ. ಇದ್ರಲ್ಲಿರೋ ಚಾಸಿ, ಇದ್ರಲ್ಲಿರೋ ಎಂಜಿನ್ ಪರ್ಫಾರ್ಮೆನ್ಸ್, ಪ್ರಾಬಬ್ಲಿ ಒಂದು ಪರ್ಪಸ್ ಬಿಲ್ಟ್ ಗಾಡಿ. ಇಷ್ಟು ಕ್ರೇಜಿ ಆಗಿರೋದು ನಾನು KLX ನೇ ನೋಡ್ತಾ ಇರೋದು. ನನಗೆ ನೋವಿದೆ, ಸತ್ಯವಾಗ್ಲೂ ನೋವಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಗಾಡಿನ ನಿಲ್ಸಿದ್ದಾಗ ಹೈಟ್ ಇಶ್ಯೂ ಆಗುತ್ತೆ ಹತ್ ಕೂತ್ಕೋಬೇಕಾದ್ರೆ. ಆದ್ರೆ ಒಂದ್ಸಲ ಓಡ್ಸಕ್ ಶುರು ಮಾಡಿದ್ರೆ ನಿಮ್ಗೆ ಸಸ್ಪೆನ್ಷನ್ ಮೇಲೆ ತೂಕ ಹಾಕಿದ ತಕ್ಷಣ ಕೆಳಗಡೆ ಹೋಗ್ಬಿಡುದ್ ಗುರು. ಹೆವಿ ಕಾನ್ಫಿಡೆನ್ಸ್ ಸಿಗುತ್ತೆ ಗಾಡಿನ ಓಡ್ಸಕ್ಕೆ. ಪ್ಲಾಸ್ಟಿಕ್ ಕ್ವಾಲಿಟಿ ಮಾತ್ರ ಟಾಪ್ ನಾಚ್ ಆಗಿದೆ. ಫ್ರಂಟ್ ಅಲ್ಲಿ LED ಹೆಡ್ಲೈಟ್ ಕೊಟ್ಟಿದ್ದಾರೆ, ಹ್ಯಾಲೋಜನ್ ಇಂಡಿಕೇಟರ್ ನ ಕೊಟ್ಟಿದ್ದಾರೆ. ಲೆವರ್ಸ್ ಕ್ವಾಲಿಟಿನೂ ಚೆನ್ನಾಗಿದೆ. ಆದ್ರೆ ಬ್ರೇಕ್ ಲೆವರ್ ನೋಡಿ ಆಲ್ರೆಡಿ ಊರ್ ಬಾಗ್ಲಾಗ್ಬಿಟ್ಟಿದೆ. ಇದನ್ನ ರೀಪ್ಲೇಸ್ ಮಾಡಕ್ಕೆ ಅದು ಎಷ್ಟು ಕಾಸು ಖರ್ಚಾಗುತ್ತೋ. ನಮ್ಮ ದೇಶದಲ್ಲಿ ಒಂದಷ್ಟು ಹಂಪ್ಸ್ ಗಳಿರುತ್ತೆ, ಕಾಣಿಸೋದೇ ಇಲ್ಲ. ಆತರ ಹಂಪ್ಸ್ನೆಲ್ಲ ಈ ತರ ಆರಿಸ್ಕೊಂಡು ಹೋಗ್ಬೋದು. ಅದಕ್ಕೋಸ್ಕರನಾದ್ರೂ ಈ ಗಾಡಿ ತಗೋಬೇಕು. ನೋಡಿ ಮುಂದೆ ಹಂಪ್ಸ್ ಇದೆ, ನಾನು ಸ್ಲೋ ಮಾಡಲ್ಲ. ಇದ್ರಲ್ಲಿ ಬರೋದು ಶೋವಾ ಸಸ್ಪೆನ್ಷನ್, 220 ಮಿಲಿಮೀಟರ್ ಟ್ರಾವೆಲ್ ಇದೆ ಗುರು. ರೇರ್ ಅಲ್ಲಿ ಮೋನೋ ಶಾಕ್ ಸಸ್ಪೆನ್ಷನ್ ಇದೆ. ಇದ್ರಲ್ಲಿ ಇರುವಂತ ಸಸ್ಪೆನ್ಷನ್ ಕ್ವಾಲಿಟಿ ಮಕ್ಕರ್ ಆಗ್ಬಿಡ್ತೀರಾ ಏನಾದ್ರು ಓಡಿಸಿದ್ರೆ. ನಮಸ್ಕಾರ ಗುರು. ಇವತ್ತು ನಾನು ಎಮ್ಮಾ ಮ್ಯಾಟ್ರೆಸ್ ಬೆಡ್ ನ ಟೆಸ್ಟ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಬೈಕ್ ಹತ್ಸಿದ್ರೆ ಏನಾಗುತ್ತೆ ಅಂತ ಇವತ್ತು ನೋಡೋಣ. ನೋಡಿ ಇವಾಗ ಬುಲೆಟ್ ಕಂಪ್ಲೀಟ್ ವೆಯ್ಟ್ ಎಮ್ಮಾ ಮ್ಯಾಟ್ರೆಸ್ ಮೇಲೆ ಬಿದ್ದಿದೆ. ಎಮ್ಮಾ ಮ್ಯಾಟ್ರೆಸ್ ಅಲ್ಲಿ ಹೈ ಕ್ವಾಲಿಟಿ ಫೋಮ್ ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಸ್ಟ್ರಾಂಗ್ ಇಂಟರ್ನಲ್ ಸಪೋರ್ಟ್ ಇದೆ. ತಳ್ಳು 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 ತಳ್ಳು, ಎತ್ಕೊಂಡು ಹೋಗು ಕಮಾನ್. ನಿಮ್ಗೆ ಎಮ್ಮಾ ಮ್ಯಾಟ್ರೆಸ್ ಕಡೆಯಿಂದ 15 ವರ್ಷ ವ್ಯಾರಂಟಿ ಸಿಗುತ್ತೆ. ಜೊತೆಗೆ 100 ನೈಟ್ ಫ್ರೀ ಟ್ರಯಲ್ ಕೂಡ ಸಿಗುತ್ತೆ. 100 ದಿನ ಆದ್ಮೇಲೆ ನಿಮ್ಗೆ ಏನಾದ್ರೂ ಎಮ್ಮಾ ಮ್ಯಾಟ್ರೆಸ್ ಇಷ್ಟ ಆಗಿಲ್ಲ ಅಂದ್ರೆ ನೀವು ಅವ್ರಿಗೆ ವಾಪಸ್ ಕಳಿಸಬಹುದು. ಬೆಡ್ ಮೇಲೆ ಒಂದು ಡ್ಯಾಮೇಜು ಇಲ್ಲ, ಕೊಲಾಪ್ಸು ಆಗಿಲ್ಲ, ಬೆಂಡು ಆಗಿಲ್ಲ. ಎಮ್ಮಾ ಮ್ಯಾಟ್ರೆಸ್ ಮೇಲೆ ನೀವು ಎಷ್ಟೇ ಲೋಡ್ ಹಾಕಿದ್ರು ಏನು ಪ್ರಾಬ್ಲಮ್ ಆಗೋದಿಲ್ಲ. ಶೇಪ್ ನ ಹಂಗೆ ಮೇಂಟೈನ್ ಮಾಡುತ್ತೆ. ಪ್ರೆಷರ್ ಡಿಸ್ಟ್ರಿಬ್ಯೂಷನ್ ಪ್ರಾಪರ್ ಆಗಿರೋದ್ರಿಂದ ನಿಮ್ಮ ಸ್ಲೀಪಿಂಗ್ ಎಕ್ಸ್ಪೀರಿಯನ್ಸ್, ಸ್ಲೀಪಿಂಗ್ ಕಂಫರ್ಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ನೀವು ಏನಾದ್ರೂ ಒಂದು ಕಂಫರ್ಟಬಲ್ ಆಗಿರೋ ರಗಡ್ ಆಗಿರುವಂತ ಮ್ಯಾಟ್ರೆಸ್ ನ ಹುಡುಕ್ತಾ ಇದೀರಾ ಅಂದ್ರೆ ಎಮ್ಮಾ ಮ್ಯಾಟ್ರೆಸ್ ನ ಒಂದ್ಸಲ ಟ್ರೈ ಮಾಡಿ. ಇಲ್ಲಿ ನೀವೇನು KLX ನೋಡ್ತಾ ಇದೀರಾ, ಕವಾಸಾಕಿ ಲೈಟ್ ಕ್ರಾಸ್ ಅಂತ. ಕವಾಸಾಕಿ ಅಂದ್ರೆ ಕಂಪನಿ ನೇಮು, ಲೈಟ್ ಅಂದ್ರೆ ಗಾಡಿ ಲೈಟ್ ವೇಟ್ ಆಗಿದೆ ಅಂತ, ಕ್ರಾಸ್ ಅಂದ್ರೆ ಇದನ್ನ ನೀವು ಮೋಟೋ ಕ್ರಾಸ್ ಗೆ ಯೂಸ್ ಮಾಡಬಹುದು, ಸಿಟಿಗೂ ಯೂಸ್ ಮಾಡಬಹುದು. ಪ್ರಾಪರ್ ಆಗಿ 17 ಇಂಚ್ ವೀಲ್ ಹಾಕಿದ್ರೆ ಇದು ಸೂಪರ್ ಮೋಟೋನು ಆಗುತ್ತೆ. ಇದೊಂದು 19 bhp ಗಾಡಿ ಅಂತ ಅನ್ಸೋದೇ ಇಲ್ಲ. 300cc ಗಾಡಿ ತರ ಫೀಲ್ ಆಗುತ್ತೆ ಇನಿಷಿಯಲ್ ಅಲ್ಲಿ. ಆದ್ರೆ ಟಾಪ್ ಎಂಡ್ ಅಂತ ಬಂದ್ರೆ 110 ಕಿಲೋಮೀಟರ್ ಮೇಲೆ ಇದು ಹೋಗೋದಿಲ್ಲ. ಆ ಗಾಡಿಗಳು ಅಷ್ಟು ಕೆಪಾಸಿಟಿ ಇಲ್ವಲ್ಲ, 60 ಕಿಲೋಮೀಟರ್ ಮೇಲೆ ಓಡಿಸೋದೇ ಇಲ್ಲ ಅವರು. ಆದ್ರೆ ಇದನ್ನ ಕವಾಸಾಕಿ ಅವರು ಲಾಂಗ್ ರೈಡ್ ಗೋಸ್ಕರ ಮಾಡಿಲ್ಲ, ಆಫ್ ರೋಡಿಂಗ್ ಗೋಸ್ಕರ ಮಾಡಿರೋದು. ಇನ್ನ ನೆಕ್ಸ್ಟ್ 230 ಅಂತ ಏನ್ ನೋಡ್ತಾ ಇದೀರಾ, ಅದು ಇದ್ರಲ್ಲಿ ಇರುವಂತ ಎಂಜಿನ್ ಕೆಪಾಸಿಟಿ. ಇದರಲ್ಲಿ 230cc ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಇದೆ. 19 bhp ಇದೆ, 19 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಜೊತೆಗೆ ಇದರಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್ ಇದೆ. ಈ ಗಾಡಿ ನನಗೆ ಎಷ್ಟು ಕಾನ್ಫಿಡೆನ್ಸ್
ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆ ಅಂದ್ರೆ ಲಿಟ್ರಲಿ ಯಾವ ರೋಡ್ ನೋಡಿದ್ರು ಯಾವ ಜಾಗ ನೋಡಿದ್ರು ಗಾಡಿ ಎತ್ಕೊಂಡು ಹೋಗೋಣ ಅನ್ಸ್ತಿದೆ. ಇದರಲ್ಲಿ ನೀವು ಕೂತ್ಬಿಟ್ಟು ಸ್ಟ್ಯಾಂಡ್ ಹಾಕಿ ಇಳಿದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಇಳಿದು ಆಮೇಲೆ ಸ್ಟ್ಯಾಂಡ್ ಹಾಕ್ಬೇಕು. ಇದರಲ್ಲಿ ನಾರ್ಮಲ್ LCD ಸ್ಕ್ರೀನ್ ಕೊಟ್ಟಿದ್ದಾರೆ, ಸ್ಪೀಡ್ ತೋರಿಸುತ್ತೆ, ಓಡೋಮೀಟರ್ ಇದೆ, ಎಷ್ಟು ಫ್ಯೂಯಲ್ ಇದೆ ಅಂತ ತೋರಿಸುತ್ತೆ, ಇಲ್ಲಿ ಕ್ಲಾಕ್ ಇದೆ. ABS ನ ಆಫ್ ಮಾಡ್ಕೊಳಕ್ಕೆ ಒಂದು ಬಟನ್ ಕೊಟ್ಟಿದ್ದಾರೆ. ನಾನು ಹೇಳ್ದೆ ಅಲ್ಲ ಲೌಡ್ ಆಗಿದೆ. ನೀವು ಇದನ್ ಬಿಟ್ಟು ಇಂಡಿಯನ್ ಮಾಡೆಲ್ ತಗೊಂಡ್ರೆ ಮೇಜರ್ ಡಿಫರೆನ್ಸ್ ಬರೋದು ಬಿಲ್ಡ್ ಕ್ವಾಲಿಟಿಯಲ್ಲಿ. ಇದು ಬಿಲ್ಡ್ ಕ್ವಾಲಿಟಿಯಲ್ಲಿ 100ಕ್ಕೆ 100 ಅಂದ್ರೆ ಅದು 100ಕ್ಕೆ 3. ಯಾವ ತಿಪ್ಪೆಯಿಂದ ಎತ್ಕೊಂಡ್ ಬಂದ್ರು ನನಗೆ ಗೊತ್ತಿಲ್ಲ. ಇನ್ನ ಅದ್ರಲ್ಲಿ ಇರುವಂತ ಸಸ್ಪೆನ್ಷನ್ ಟ್ರಾವೆಲ್ 20 mm ಕಮ್ಮಿ ಇದೆ. ಎಂಡ್ಯೂರೆನ್ಸ್ ಸಸ್ಪೆನ್ಷನ್ ಗಳನ್ನ ಹಾಕಿದ್ದಾರೆ, ಶೋವಾ ಬರೋದಿಲ್ಲ. ಈ ಪ್ಲಾಸ್ಟಿಕ್ ಕ್ವಾಲಿಟಿ ಎಲ್ಲ ಕೆಟ್ಟದಾಗಿದೆ. ಜೊತೆಗೆ ಇನ್ನೊಂದು ಡ್ರಾಬ್ಯಾಕ್ ಅನ್ಸಿದ್ದೇನು ಅಂದ್ರೆ ಈ ಗಾಡಿನಲ್ಲಿ ಡುವೆಲ್ ಚಾನಲ್ ABS ಇದೆ. ಇಂಡಿಯನ್ ಮಾಡೆಲ್ ಅಲ್ಲಿ ಬರೋದು ಸಿಂಗಲ್ ಚಾನಲ್ ABS. ಇದನ್ನ ಯಾರಿಗೂ ಹೇಳ್ಬೇಡಿ. ಇದರಲ್ಲಿ ತುಂಬಾ ಸಣ್ಣದಾಗಿರುವಂತ ಸೀಟ್ ಬರುತ್ತೆ. ಇವರು ಎಕ್ಸ್ಟ್ರಾ ಫೋಮ್ ಹಾಕಿ ಸೀಟ್ ನ ವೈಡ್ ಮಾಡಿದ್ದಾರೆ. ಇವಾಗ ಸೀಟ್ ಸಕ್ಕದಾಗಿದೆ, ಆರಾಮಾಗಿ 5 ಜನ ಕುತ್ಕೊಂಡು ಹೋಗ್ಬೋದು. ಈ ಗಾಡಿಲಿರುವಂತ ಟೈರ್ಸ್ ನ ಸದ್ಯಕ್ಕೆ ರೋಡ್ ಯೂಸ್ ಮತ್ತೆ ಸೆಮಿ ಆಫ್ ರೋಡ್ ಯೂಸ್ ಗೆ ಅಂತ ಹಾಕಿದ್ದಾರೆ. ನಿಮಗೆ ಬೇಕು ಅಂದ್ರೆ ಕಂಪ್ಲೀಟ್ ನಾಬ್ಲಿ ಟೈರ್ ಗಳನ್ನ ಹಾಕೊಂಡು ಆಫ್ ರೋಡ್ ಎತ್ಕೊಂಡು ಹೋಗ್ಬೋದು. ಇಲ್ಲ ಅಂದ್ರೆ ಇನ್ನೂ ಚೆನ್ನಾಗಿರುವಂತ ರೋಡ್ ಟೈರ್ ಗಳನ್ನ ಹಾಕೊಂಡು ಡೈಲಿ ಯೂಸ್ ಮಾಡಬಹುದು. ಇದರಲ್ಲಿ ಜಾಸ್ತಿ ಸ್ಟೋರೇಜ್ ಆಪ್ಷನ್ ಇಲ್ಲ, ಆದ್ರೆ ಈ ಪ್ಯಾನಲ್ ನ ನೀವು ರಿಮೂವ್ ಮಾಡ್ಕೋಬಹುದು. ಇದನ್ನ ತೆಗೆದ್ರೆ ನಿಮ್ಗೆ ಇಲ್ಲಿ ಫ್ಯೂಸ್ ಬಾಕ್ಸ್ ಸಿಗುತ್ತೆ, ಇಲ್ಲಿ ಬ್ಯಾಟ್ರಿ ಇದೆ, ಇದು ಟೂಲ್ ಕಿಟ್. ಹೆಂಗ್ ನಿಲ್ತಾ ಇದೆ ಗುರು ಇದು. ಸನ್ನಿ ಲಿಯೋನ್ ನೋಡಿದ್ರು ಇಷ್ಟು ಬೇಗ ನಿಲ್ಲೋದಿಲ್ಲ. ನಿಮ್ ತಮ್ಮ ಆಕಾಶ ನೋಡ್ಕೊಂತಾ ಇರ್ತಾನೆ, ಅವ್ನ ಕೆಳಗಡೆ ಬಗ್ಗಲ್ಲ ತಿರ್ಗಾ. ಇದ್ರ ವೆಯ್ಟ್ ಇರೋದು 139 ಕಿಲೋಸ್. ಇದಕ್ಕೆ ಕಂಪೇರ್ ಮಾಡಿದ್ರೆ ಎಕ್ಸ್ಪಲ್ಸ್ ಒಂದ್ 20-25 kg ಜಾಸ್ತಿ ಇದೆ. ಹಿಂಗೆಲ್ಲ ಬಡ್ದಾಡಿದ್ರೆ ಈ ಗಾಡಿ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ನಿಮಿಷ ಇರಿ, ರೋಡ್ ಬ್ಲಾಕ್ ಆಗಿದೆ, ಇಲ್ಲಿಂದ ಹೋಗ್ಬಿಡ್ತೀನಿ. ಮ್ಯಾಕ್ಸಿಮಮ್ ಅಂದ್ರೆ 35 ಬರುತ್ತೆ. 150 ಹಾಕಿ, 150 ರೂಪಾಯಿಗೆ 2 ಕಡ್ಡಿ ಬಂದ್ಬಿಡ್ತಲ್ಲ ಗುರು. 500 ರೂಪಾಯಿ ಅಷ್ಟೇ ಫುಲ್ ಟ್ಯಾಂಕ್ ಒಂದ್ಸರಿ ಹಾಕಕ್ಕಾಗೋದು. ಈ ಗಾಡಿನಲ್ಲಿ 7 ಲೀಟರ್ ಫ್ಯೂಯಲ್ ಟ್ಯಾಂಕ್ ಇದೆ. ಆದ್ರೆ ಸರ್ಪ್ರೈಸಿಂಗ್ ವಿಷಯ ಏನು ಅಂದ್ರೆ 35ರಿಂದ 45 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ನೀವು ಕರೆಕ್ಟ್ ಆಗಿ ಓಡಿಸಿದ್ರೆ. ಗಾಡಿ ಚೆನ್ನೈಯಿಂದ ಮೈಸೂರಿಗೆ ಓಡಿಸ್ಕೊಂಡ್ ಬಂದಿದ್ದು. ನೀವು ಅಂಬಲ 1,500 ಪೆಟ್ರೋಲ್, ಇನ್ನ 2 ಪಾಯಿಂಟ್ ಇದೆ, 2 ಪಾಯಿಂಟ್ ಇದೆ. ಇನ್ನ ನನ್ನ ಹತ್ರ 40 ರೂಪಾಯಿ ಇದೆಯಲ್ಲ, ಇದರಲ್ಲೇ ಬೇಕಾದಷ್ಟು ಎಂಜಾಯ್ ಮಾಡೋಣ. 230cc ಗಾಡಿಗೆ 4 ಲಕ್ಷ ಕೊಡೋ ಬದಲು 2 ಎಕ್ಸ್ಪಲ್ಸ್ ತಗೋಬಹುದು ಅಂತ ಜನ ಹೇಳ್ತಾರೆ. ಆದ್ರೆ ಆ ಕಂಪ್ಯಾರಿಸನ್ ಫೇರ್ ಅಲ್ಲ ಗುರು. ಎಕ್ಸ್ಪಲ್ಸ್ ಇದ್ದಿದ್ ಕ್ಯಾಟಗರಿ ಬೇರೆ, ಜನ ಅದನ್ನ ಯೂಸ್ ಮಾಡ್ಕೊಂಡಿದ್ ಕ್ಯಾಟಗರಿ ಬೇರೆ. ಈಗ ಒಂದು ಬೌಲ್ ಅಲ್ಲಿ ನೀರು ನಿಂಬೆಹಣ್ಣು ಕೊಟ್ರು ಅಂದ್ರೆ ಕೈ ತೊಳ್ಕೊಳಕ್ಕೆ ಅಂತ ಕೊಟ್ಟಿರ್ತಾರೆ. ಜನ ಅದಕ್ಕೆ ಸಕ್ಕರೆ ಹಾಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಅಂದ್ರೆ ಕೊಟ್ಟವನು ಬೇಡ ಅನ್ನೋದಿಲ್ಲ. ಎಕ್ಸ್ಪಲ್ಸ್ ಅಲ್ಲೂ ಅದೇ ಆಗಿದ್ದು. ಹೀರೋದವ್ರು ನೋಡಿದ್ರು ಇದೇನ್ ಗುರು, ನಾನು ಒಂದು ಆಫ್ ರೋಡ್ ಗಾಡಿ ಬಿಟ್ರೆ ಇವರು ಟೂರಿಂಗ್ ಗಾಡಿ ಮಾಡ್ಕೊಂಡ್ಬಿಟ್ಟವ್ರಲ್ಲ ಅಂತ ಜಾಸ್ತಿ ಟೂರಿಂಗ್ ಸ್ಪೆಸಿಫಿಕ್ ಆಗಿ ಎಕ್ಸ್ಪಲ್ಸ್ 210 ಅಂತ ಬಿಟ್ರು. ಇದ್ರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ ಇಲ್ಲೊಂದು ಲಾಕ್ ಕೊಟ್ಟಿದ್ದಾರೆ ನೋಡಿ, ಹೆಲ್ಮೆಟ್ ಲಾಕ್ ತರ ಯೂಸ್ ಮಾಡಬಹುದು ಅಥವಾ ಬೇರೆ ಏನಾದ್ರು ಲಾಕ್ ಮಾಡಬಹುದು. ಅಡ್ರಿನಲಿನ್ ಜಂಕಿಗಳಿಗೆ ಇದಲ್ಲ, ಸ್ಪ್ಲೆಂಡರ್ ಕೊಟ್ರು ಅದ್ರಲ್ಲಿ ಅವರು ಆಫ್ ರೋಡ್ ಮಾಡ್ತಾರೆ. ಆದ್ರೆ KLX ನೇ ನೋಡಿ ಇಷ್ಟಪಟ್ಟು ಇದೇ ಗಾಡಿ ಬೇಕು ಅಂತ ಯಾರ್ಯಾರು ತಗೊಂಡಿದ್ದೀರಾ, ಯಾರ್ಯಾರು ತಗೋತಾ ಇದ್ದೀರಾ, ಈ ಗಾಡಿ ಓಡಿಸಿದ್ಮೇಲೆ ನನ್ಗೆ ಅರ್ಥ ಆಗ್ತಿದೆ ಏನಕ್ಕೆ ನೀವು 4 ಲಕ್ಷ ಇನ್ವೆಸ್ಟ್ ಮಾಡಿ ಈ ಗಾಡಿ ತಗೊಂಡ್ರಿ ಅಂತ. ಸೊ ಇವಾಗ ಜನರಿಗೆ ಬರೋ ಕ್ವೆಶ್ಚನ್ ಏನು ಅಂದ್ರೆ ಈ ಗಾಡಿಗೆ 4 ಲಕ್ಷ ಕೊಡೋ ಬದಲು 2,30,000 ಕೊಟ್ಟು ಇಂಡಿಯನ್ ಮಾಡೆಲ್ ತಗೋಬಹುದಲ್ಲ ಅಂತ. KLX 230 CKD ಮಾಡೆಲ್ ರಾಕಿ ಬೈ ಆದ್ರೆ KLX 230 ಇಂಡಿಯನ್ ಮಾಡೆಲ್ ನಮ್ ಸತೀಶ್ ಕಡಬಂಸ್ ಅವ್ರ ಮಗ ಹರ್ಷ ಇದ್ದಂಗೆ. ಕೆಲವೊಂದ್ಸಲ ಏನಾಗ್ಬಿಡುತ್ತೆ ಅಂದ್ರೆ ಕ್ವಾಲಿಟಿಗೆ ನೀವು ದುಡ್ಡು ಪೇ ಮಾಡ್ಲೇಬೇಕಾಗುತ್ತೆ, ಬೇರೆ ಆಪ್ಷನ್ ಇರೋದಿಲ್ಲ. ಸೊ ಈ ಗಾಡಿ ಎಲ್ಲೂ ಸಿಗ್ತಿರ್ಲಿಲ್ಲ. ಆಲ್ಮೋಸ್ಟ್ ನಾವು ಎಲ್ಲ ಕಡೆ ಹುಡುಕಿದ್ವಿ. ನಮ್ಮ ಟೀಮೇಟೇ ತಗೊಂಡಿರೋದು ಇದು ಚೆನ್ನೈಯಲ್ಲಿ. ಸೊ ತುಂಬ ಹುಡುಕಿ, ಬೆಂಗಳೂರಲ್ಲೆಲ್ಲ ಹುಡುಕಿ, ಎಲ್ಲ ಕಡೆ ಎಲ್ಲೇ ಹುಡುಕರು ಸಿಗಲಿಲ್ಲ. ಕೊನೆಗೆ ಟ್ರಿವಾಂಡ್ರಮಲ್ಲಿ ಇತ್ತು. ಸೊ ಇಮಿಡಿಯೇಟಾಗಿ ಟ್ರಿವಾಂಡ್ರಮ್ಗೆ ಹೋಗಿ ಅಲ್ಲೇ ಫುಲ್ ಕ್ಯಾಶ್ ಕೊಟ್ಟು ಅಲ್ಲಿಂದ ಚೆನ್ನೈ ಓಡಿಸ್ಕೊಂಡ್ಬಂದಿದ್ದು ಗಾಡಿ. ನೀನು ಸಾಮಾನ್ಯದೋನಲ್ಲಣ್ಣ. ಕಾವಾಸಾಕಿ KLX ನಮ್ಗೆ ಹೊಸದಾಗಿರ್ಬೋದು, ಆದ್ರೆ ಜಪಾನ್ ಅಲ್ಲಿ ಕಾವಾಸಾಕಿ KLX 250 ಅಂತ 1979 ಅಲ್ಲೇ ಬಂದಿತ್ತು. ಥೈಲ್ಯಾಂಡ್ ಮಾರ್ಕೆಟ್ ಅಲ್ಲಿ, ಇಂಡೋನೇಷಿಯಾ ಮಾರ್ಕೆಟ್ ಅಲ್ಲಿ KLX 300 ಇದೆ. ಆದ್ರೆ ಒಂದೇನಾಗ್ಬಿಡುತ್ತೆ ಅಂದ್ರೆ ಈ ಆಫ್ ರೋಡ್ ಗಾಡಿಗಳಲ್ಲಿ ಬಾಡಿ ಪ್ಯಾನಲ್ಸ್ ಗಳು ಅವಾಗ ಡ್ಯಾಮೇಜ್ ಆಗ್ತಾ ಇರುತ್ತೆ. ನೀವೇನಾದ್ರೂ ಇಂಟರ್ನ್ಯಾಷನಲ್ ಸ್ಪೆಕ್ ಗಾಡಿನ ತಗೊಂಡು ಬಾಡಿ ಪ್ಯಾನಲ್ ಗಳನ್ನ ಹೊಡೆದಾಕೊಂಡ್ಬಿಟ್ರಿ ಅಂದ್ರೆ ಚಡ್ಡಿ ಮಾತ್ರ ಅಲ್ಲ, ಅದ್ರೊಳಗಡೆ ಇರೋ ಬನ್ನು ಹೊರದೋಗುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ನಮ್ ಫ್ರೆಂಡ್ ಇನ್ನೊಬ್ರು ಅವರ ಗ್ರೀನ್ ಕಲರ್ KLX ನ ಸರ್ವಿಸ್ ಮಾಡಿಸಿದ್ರು. ಫಸ್ಟ್ ಸರ್ವಿಸ್ 4,500 ಗುರು. ಅದರಲ್ಲಿ ಲೇಬರ್ ಕಾಸ್ಟ್ 2,500 ಹಾಕಿದ್ದಾರೆ. ಹೆಂಗಿತ್ತು ಸರ್ವಿಸ್ ಎಕ್ಸ್ಪೀರಿಯನ್ಸ್? Service experience very wonderful. 2,500 rupees labor charge, no wash. ನಾಲ್ಕು ಬೋಲ್ಟ್ ಎಷ್ಟು ಎಕ್ಸಾಕ್ಟ್ಲಿ 2-3 ಬೋಲ್ಟ್ ಬಿಚ್ತಾರೆ ಬ್ರೋ. ಆಯಿಲ್ ಫಿಲ್ಟರ್ ಬಿಚ್ಚೋಕ್ಕೆ ಇದಕ್ಕೆ ವಾಶ್ ಎಲ್ಲ ಮಾಡಲ್ಲ. ಪ್ಲಸ್ ಬ್ರೇಕ್ ಇನ್ಸ್ಪೆಕ್ಷನ್ ಆ್ಯಂಡ್ ಇದಾ ಕ್ಲೀನಿಂಗ್ ಚಾರ್ಜಸ್ 250 ರೂಪಾಯಿ. ಚೈನ್ ಕ್ಲೀನಿಂಗು 200. ಇಂಪೋರ್ಟೆಡ್ ಬ್ರೋ, ಟೆಕ್ನಿಷಿಯನ್ಸ್ ಎಲ್ಲ ಇಂಪೋರ್ಟ್ ಮಾಡಿಸೋದು. ಜಪಾನಿಂದ ಫ್ಲೈಟ್ ಹಾಕೋ ಬರ್ತಾರೆ. ಇನ್ನ ಟ್ರಾಫಿಕ್ ಅಲ್ಲಿ ಫಿಲ್ಟರ್ ಮಾಡೋದು ಎಷ್ಟು ಈಸಿ ಅಂದ್ರೆ ತಲೆ ಕೂದಲೊಳಗಡೆ ಏನ್ ಹೋದಂಗ್ ಹೋಗ್ಬಿಡ್ಬೋದು. ಈ ಕವಾಸಾಕಿ ಗಾಡಿಗಳ ಮೇಲೆ ದುಡ್ಡು ಹಾಕೋದು ಒಳ್ಳೆ ಸಿನಿಮಾ ಮೇಲೆ ದುಡ್ಡು ಹಾಕ್ದಂಗೆ, ಒಳ್ಳೆ ಊಟದ ಮೇಲೆ ದುಡ್ಡು ಹಾಕ್ದಂಗೆ. ಈಗ ನೀವು ಒಂದು ಒಳ್ಳೆ ಸಿನಿಮಾದ ಮೇಲೆ ದುಡ್ಡು ಹಾಕಿ ಹೋಗಿ ನೋಡ್ತೀರಾ ಅನ್ಕೊಳ್ಳಿ, ಅದ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಆ ಫೀಲಿಂಗು ನಿಮ್ಗೆ ಕೊನೆ ತನಕ ಇರುತ್ತೆ. ಹಂಗೆ ಒಂದು ಒಳ್ಳೆ ಊಟ ಮಾಡ್ತೀರಾ ಅಂದ್ರೆ ನಿಮ್ಗೆ ಒಂದು ತೃಪ್ತಿ ಸಿಗುತ್ತೆ. ಇದರಲ್ಲಿ ನಾರ್ಮಲ್ ಫೆಂಡರ್ ಬರುತ್ತೆ, ಇವರು ಟೈಲ್ ಟೈಡಿ ಹಾಕಿದ್ದಾರೆ. ಇನ್ನ ಇದ್ರ ಎಕ್ಸಾಸ್ಟ್ ನೋಟ್ ಕೇಳೋದಾದ್ರೆ
ಹುಷಾರ್ ಸರ್, ಹುಷಾರ್. ಎಲ್ಲಾ ಕಡೆ ಎಕ್ಸಾಸ್ಟ್ ಹಾಕೊಂಡು ರುಬ್ತಾ ಇದಾರೆ. ನಮ್ಮ ದೇಶದ ಕಾನೂನಿಗೆ ಪೊಲಿಟಿಷಿಯನ್ಸ್ ಗಳು ಎಷ್ಟು ಸ್ಕ್ಯಾಮ್ ಮಾಡ್ತಾ ಇದಾರೆ, ಎಷ್ಟು ಅತ್ಯಾಚಾರ ಆಗ್ತಾ ಇದೆ, ರೋಡ್ ಕನ್ಸ್ಟ್ರಕ್ಷನ್ ಅಲ್ಲಿ ಎಷ್ಟು ಮೋಸ ಆಗ್ತಾ ಇದೆ, ನಾರ್ತ್ ಕರ್ನಾಟಕದಲ್ಲಿ ಕೆಲಸದ ವಿಚಾರಕ್ಕೆ ಎಷ್ಟು ಪ್ರೊಟೆಸ್ಟ್ ಆಗ್ತಾ ಇದೆ, ಇದೆಲ್ಲ ಕಾಣಿಸೋದಿಲ್ಲ. ಯಾರು ಗಾಡಿಗೆ ಎಕ್ಸಾಸ್ಟ್ ಹಾಕಿದ್ದಾರೆ ಅಂತ ಮಾತ್ರ ಕಾಣಿಸುತ್ತೆ. ಜೀವನದಲ್ಲಿ ಫೇಲ್ಯೂರ್, ಬ್ರೇಕಪ್, ರಿಜೆಕ್ಷನ್, EMI ಅಂತ ಸುಮಾರು ಕಷ್ಟಗಳನ್ನ ಅನುಭವಿಸ್ತಾ ಇದ್ರು ಏನೋ ಒಂದ್ ಸ್ವಲ್ಪ ಮಜಾ ಮಾಡೋಣ ಅಂತ ಗಾಡಿಗಳನ್ನ ತಗೋತೀವಿ. ನಾವು ತಗೊಂಡಿರೋ ಗಾಡಿ ಯುನೀಕ್ ಆಗಿರ್ಲಿ ಅಂತ ಸ್ವಲ್ಪ ಸಿಂಗಾರ ಮಾಡ್ತೀವಿ. ಅದು ತಪ್ಪು ಗುರು. ನಮ್ ಕಾನೂನು ದೃಷ್ಟಿನಲ್ಲಿ ಎಕ್ಸಾಸ್ಟ್ ಚೇಂಜ್ ಮಾಡಂಗಿಲ್ಲ, ಕಲರ್ ಚೇಂಜ್ ಮಾಡಂಗಿಲ್ಲ. ನಮ್ ದೇಶದ ಕಾನೂನಲ್ಲಿ ಜಾತಿ ಬದಲಾಯಿಸೋದು, ಮಾತು ಬದಲಾಯಿಸೋದು, ಸರ್ಕಾರ ಬದಲಾಯಿಸೋದು, ಕೊನೆಗೆ ಜೆಂಡರ್ ಬದಲಾಯಿಸೋದು ಲೀಗಲ್ಲೇ. ಆದ್ರೆ ಎಕ್ಸಾಸ್ಟ್ ಬದಲಾಯಿಸೋದು ಮಾತ್ರ ಇಲ್ಲೀಗಲ್. ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಎಮಾ ಮ್ಯಾಟ್ರೆಸ್ ನ ಆರ್ಡರ್ ಮಾಡಿದ್ರೆ ಫಾಸ್ಟ್ ಶಿಪ್ಪಿಂಗ್ ಇರುತ್ತೆ, ಜೊತೆಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ. ನೀವ್ ಇದನ್ನ ಒನ್ ಶಾಟ್ ಅಲ್ಲಿ ಪೇ ಮಾಡಿ ತಗೊಳಕ್ ಆಗ್ಲಿಲ್ಲ ಅಂದ್ರೂ ನೋ ಕಾಸ್ಟ್ EMI ಅಲ್ಲಿ ತಗೋಬಹುದು. ಅವ್ರ ವೆಬ್ಸೈಟ್ ಅಲ್ಲಿ 55% ಡಿಸ್ಕೌಂಟ್ ನಡೀತಿದೆ. ಇನ್ನೂ ದುಡ್ಡು ಉಳಿಸಬೇಕು ಅಂದ್ರೆ TK15 ಅಂತ ನಂದು ಕೂಪನ್ ಕೋಡ್ ಹಾಕಿ ನಿಮ್ಗೆ ಎಕ್ಸ್ಟ್ರಾ 15% ಡಿಸ್ಕೌಂಟ್ ಸಿಗುತ್ತೆ. KLX ಹತ್ತೋದು ಮಂಚ ಹತ್ತದಂಗೆ ಗುರು. ಹತ್ತಕ್ಕೆ ಒಂದು ಟೆಕ್ನಿಕ್ ಇದೆ, ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಒಂದ್ಸಲ ಹತ್ತದ ಮೇಲೆ ಹೆವಿ ಮಜಾ. ನೀವ್ ಹೇಳಿದ್ ನಂಗೆ ಅರ್ಥ ಆಗ್ಲಿಲ್ಲ. ಅರ್ಥ ಆಗ್ತಾ ಇಲ್ಲ ಅಂದ್ರೆ ಮುಚ್ಕೊಂಡಿರ್ಬೇಕು ಒಂದ್ ಸ್ವಲ್ಪ ಹೊತ್ತು.